ನಮಸ್ಕಾರ ಸ್ನೇಹಿತರೆ. ರೀಲ್ಸ್ ನೋಡಿ 80 ವರ್ಷದ ಮುದುಕನ ಪ್ರೀತಿಯಲ್ಲಿ ಬಿದ್ದ 34 ವರ್ಷದ ಚೆಲುವೆ. ಈ ಒಂದು ವಿಷಯದ ಬಗ್ಗೆ ಮಾಹಿತಿಯನ್ನ ನೀಡ್ತೀನಿ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಸ್ನೇಹಿತರೆ, ಮದುವೆ ಅಂತ ಅಂದ್ರೆ ಸ್ವರ್ಗದಲ್ಲಿ ನಿಶ್ಚಯವಾಗಿರುತ್ತಂತೆ. ಆದ್ರೆ ಈ 80 ವರ್ಷದ ಮುದುಕನನ್ನ 34 ವರ್ಷದ ಯುವತಿ ಮದುವೆ ಆಗಿದ್ದಾಳಂದ್ರೆ ನಂಬೋದಕ್ಕೆ ಆಗೋದಿಲ್ಲ. ಹೌದು, ಈಗಿನ ಕಾಲದಲ್ಲಿ ಮದುವೆ ಅಂತ ಹೇಳಿದ್ರೆ ಅಪ್ಪ ಅಮ್ಮನವರು ತೋರಿಸಿರುವಂತಹ ಹುಡುಗ ಹುಡುಗಿನ ಮದುವೆ ಆಗಿರ್ತಾರೆ. ಅಥವಾ ಜೊತೆಯಲ್ಲಿ ಓದ್ತಾ ಇರುವಂತಹ ಫ್ರೆಂಡ್ಸ್‌ಗಳನ್ನ ಮದುವೆ ಆಗಿರ್ತಾರೆ. ಒಂದೇ ಏಜ್ ಆಗಿರ್ಬೋದು ಅಥವಾ ಒಂದು 5-6 ವರ್ಷ ಡಿಫರೆನ್ಸ್ ಇರೋರ್ನ ಮದುವೆ ಆಗಿರ್ತಾರೆ. ಆದ್ರೆ ಇಲ್ಲಿ 80 ವರ್ಷದ ಮುದುಕ, 34 ವರ್ಷದ ಯುವತಿ. ಹೆಂಗೆ ಇದೆಲ್ಲ ಸಾಧ್ಯ? ಹೌದಾ, ಇದೆಲ್ಲ ನಡೆದಿರೋದು ನಿಜಾನಾ ಅಂತ ಹೇಳಿದ್ರೆ ಊಹೆ ಮಾಡ್ಕೊಂಡ್ರೆ ನಿಜಾನೇ ಹೌದು. ಈ ಒಂದು ಘಟನೆ ಎಲ್ಲಿ ನಡೆದಿದೆ ಅಂತ ಹೇಳಿದ್ರೆ ಮಧ್ಯಪ್ರದೇಶದ ಅಗರ್ ಮಾಲ್ವಾ ಜಿಲ್ಲೆಯ ಒಂದು ಆ ಮಗರಿಯ ಒಂದು ಪುಟ್ಟ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಹೌದು ಸ್ನೇಹಿತರೆ, ಇದೇನು ಘಟನೆನ ನಿಜಾನ ಅಂತ ನಂಬಕ್ಕೂ ಆಶ್ಚರ್ಯ ಆಗುತ್ತೆ. ಬಲರಾಮ ಅನ್ನೋರ್ಗೆ 80 ವರ್ಷ ಆ ವಯಸ್ಸು. ಇವರಿಗೆ ಒಬ್ಬ ಮಗ, 3 ಜನ ಹೆಣ್ಮಕ್ಳು ಇರ್ತಾರೆ. ಇವರ ಸಂಸಾರದಲ್ಲಿ ತಮ್ಮ ಹೆಂಡತಿಗೆ ಒಂದು ಆರೋಗ್ಯದ ಸಮಸ್ಯೆಯಿಂದಾಗ ಅವ್ರು ತೀರ್ ಹೋಗಿರ್ತಾರೆ. ಆದ್ರೆ ತೀರೋದ್ಮೇಲೆ ಮಕ್ಕಳಿಗೆ ನಾನು ಭಾರ ಆಗಿರಬಾರ್ದು, ನನ್ನ ಜೀವನನ ನಾನು ನೋಡ್ಕೋಬೇಕು ಅನ್ನೋದಕ್ಕೋಸ್ಕರ ಈ ಬಾಲರಾಮ ಅನ್ನೋರು ತನ್ನ ಸ್ನೇಹಿತನಾದಂತ ವಿಷ್ಣು ಅವರ ಹೋಟೆಲಲ್ಲಿ ಹೋಗ್ತಾ ಸಮಯವನ್ನ ಕಳೀತಾ ಇರ್ತಾರೆ. ಅಲ್ಲೊಂದಷ್ಟು ತಮಾಷೆಗಳು, ತರ್ಲೆಗಳು ನಡೀತಾ ಇರ್ತವೆ. ಆದ್ರೆ ವಿಷ್ಣು ಅವರು ಇವ್ರು ಮಾಡಿರುವಂತಹ ತಮಾಷೆಗಳು, ತರ್ಲೆಗಳನ್ನ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ಪೋಸ್ಟ್ ಮಾಡ್ತಾರೆ. ಈ ಪೋಸ್ಟ್ ಮಾಡಿರುವಂತಹ ವಿಡಿಯೋಗಳಿಗೆ ಮನಸೋತಂತಹ ಶಿಲ್ಪಾ ಹಿಂಗ್ಲೆ ಅವರು, ಇವರು ಮೂಲತಃ ಮಹಾರಾಷ್ಟ್ರದ ಅಮರಾವತಿ ವಾಸಿಯಾಗಿರ್ತಾರೆ. ಇವ್ರಿಗೆ ಅವ್ರ ರೀಲ್ಸ್ ನೋಡಿ ಈ ಬಾಲರಾಮ್ ಅವ್ರ ಮೇಲೆ ಮನಸ್ಸಾಗಿ ಕೇಳ್ದ, ನಾನು ನಿಮ್ಮನ್ನ ಮದ್ವೆ ಆಗ್ತೀನಿ ನೀವು ಒಪ್ಪಿದ್ರೆ ಅಂತ ಹೇಳಿ ಮಾತುಕತೆ ಆಗಿ ಇಬ್ರು ಸಹ ಕಾನೂನುಬದ್ಧವಾಗಿ ಕೋರ್ಟ್ ಮುಖಾಂತರ ಮದ್ವೆಯನ್ನ ಆಗ್ತಾರೆ. ಮದ್ವೆ ಆದ್ಮೇಲೆ ಹಿಂದೂ ಸಂಪ್ರದಾಯ ಪ್ರಕಾರ ದೇವಸ್ಥಾನದಲ್ಲಿ ಹಾರವನ್ನು ಬದಲಾಯಿಸ್ಕೋತಾರೆ. ಏಪ್ರಿಲ್ 1ನೇ ತಾರೀಕು ಸೋಮವಾರ ತಮ್ಮ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿರುವಂತಹ ಈ ಒಂದು 80 ವರ್ಷದ ಬಾಲುರಾಮು, 34 ವರ್ಷದ ಶೀಲಾ ಹಿಂಗ್ಲೆ ಅವರು, ಇವರು ನಿಜವಾಗ್ಲೂ ಎಲ್ಲರೂ ಆಶ್ಚರ್ಯ ಪಡ್ಬೇಕಾಗಿದೆ. ಯಾಕೆಂದ್ರೆ ಒಂದು 5-6 ವರ್ಷ ಡಿಫ್ರೆಂಟ್ ಇರೋಂತವ್ರನ್ನ ಮದ್ವೆ, ಏಜ್ ಡಿಫ್ರೆಂಟ್ ಇರೋರ್ನ ಮದ್ವೆ ಆದ್ರೆ ಇಷ್ಟು ವರ್ಷ ಡಿಫ್ರೆಂಟ್ ಅಂತೀವಿ, ಆದ್ರೆ ಇವ್ರಿಗೆ 80 ವರ್ಷ, ಈಕೆಗೆ 34 ವರ್ಷ. ಆದ್ರೂ ನೋಡಿ, ಪ್ರೀತಿ ಅಂತಂದ್ರೆ ಕಣ್ಣಿಲ್ಲ ಅಂತ ಹೇಳ್ತಾರೆ. ಅದು ಹೌದು ಅನ್ಸುತ್ತೆ. ಈ ಒಂದು ವಿಡಿಯೋನ ಅಥವಾ ಈ ಒಂದು ಪೋಸ್ಟರ್ನ ನೋಡಿದಾಗ ನಮ್ಗೆ ಹೌದು ಅಂತ ಅನ್ಸ್ಬಿಡುತ್ತೆ. ಮದ್ವೆ ಅಂತಂದ್ರೆ ಸುಮ್ಮನೆ ಅಲ್ಲ, ಸ್ವರ್ಗದಲ್ಲಿ ನಿಶ್ಚಯ ಮಾಡಿರ್ತಾನೆ. ಹಾಗೆ ಇವರು ಸಹ ಅವ್ರು ಮಾಡುವಂತಹ ರೀಲ್ಸ್ ಗಳಿಗೆ ಮನಸೋತು ನನ್ನ ಒಂದು ದಾಂಪತ್ಯ ಜೀವನಕ್ಕೆ ನನ್ನ ಸಂಗಾತಿಯಾಗಿ ಇವರೇ ಬೇಕು ಅಂತ ಅವರು ಆಯ್ಕೆ ಮಾಡ್ಕೊಂಡಾಗ, ಆಯ್ತು ನನ್ನ ಜೀವನ ಇನ್ನೇನು 80 ವರ್ಷ, ನಾನು ಮದ್ವೆ ಆಗಲ್ಲ ಅಂತ ಅವರು ಹೇಳ್ಬೋದಿತ್ತು. ಆದ್ರೆ ಅವ್ರು ಹಾಗೆ ಹೇಳಲಿಲ್ಲ. ಪ್ರೀತಿಗೆ ಕಣ್ಣಿಲ್ಲ ಅಂತ ಅಂದ್ರೆ ಇದು ಒಂದು ಉದಾಹರಣೆ ಆಗ್ಬೋದು. ಹೌದು ಅನ್ಸುತ್ತೆ, ನಿಜ ಅನ್ಸುತ್ತೆ. ನಮ್ ಕಣ್ಮುಂದೆ ನಿಜವಾಗ್ಲೂ ಇಂಥ ಘಟನೆಗಳು ನಡೀತಾವ. ಎಷ್ಟೋ ಒಂದ್ ನಡೆದಿರ್ತವೆ. ನಿಮ್ ಕಣ್ಮುಂದೆ ಆಗಿರ್ಬೋದು, ನಮ್ ಕಣ್ಮುಂದೆ ಆಗಿರ್ಬೋದು, ನಿಮ್ ಅಕ್ಕಪಕ್ಕ ಆಗಿರ್ಬೋದು, ಅಥವಾ ರಿಲೇಷನ್ಗಳಲ್ಲಿ ಆಗಿರ್ಬೋದು. ಈ ಒಂದು ಘಟನೆಗಳು, ಇಂತಹ ಒಂದು ಘಟನೆಗಳು ನಡೆದಿರುತ್ತೆ. ಹಾಗೆ ಈ ಒಂದು ಘಟನೆಯ ಬಗ್ಗೆ, ಈ ಒಂದು ಬಾಲುರಾಮ್ ಅವ್ರ ಬಗ್ಗೆ ಅಥವಾ ಶೀಲಾ ಹಿಂಗ್ಲೆ ಅವ್ರ ಬಗ್ಗೆ, ಈ ಒಂದು ಪ್ರೀತಿಯ ಬಗ್ಗೆ, ಮದುವೆಯ ಬಗ್ಗೆ, ಈ ಒಂದು ಸಂಬಂಧದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮ್ಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತಷ್ಟು ವಿಡಿಯೋಗಳನ್ನ ನಿಮ್ ಕಣ್ಮುಂದೆ ತರ್ತೀನಿ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ನಾನಿನ್ನ ಬರ್ತೀನಿ. ಬಾಯ್ ಬಾಯ್.